ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕುರುಬ ಕುಲ ಜನಸಂಖ್ಯೆಯನ್ನು ಹೊಂದಿರುವ ತಾವರೆಕೆರೆ ರಾಮೇಶ್ವರ, ಸಿದ್ದೇಶ್ವರ, ಬಾಣಮಕ್ನಳ್ಳಿ, ಒದ್ಲಿ ರಾಮೇಶ್ವರ, ಬಿದರಳ್ಳಿ ಬತ್ತೇಶ್ವರ, ಅಪ್ಸಂದ್ರ ಬತ್ತೇಶ್ವರ, ವಾಗಟ ರಾಮೇಶ್ವರ 6 ದೇವರುಗಳ ದೊಡ್ಡ ದೇವರ ಜಾತ್ರೆಗೆ ಭಂಡಾರ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಿ ಎಲ್ಲ ದೇವರುಗಳ ಯಜಮಾನರು, ಕುಲಸ್ಥರು, ಗೌಡರು ಹಾಗೂ ಸಮೂಹದೊಂದಿಗೆ ವಿಧಿವಿಧಾನಗಳನ್ನು ಅನುಸರಿಸಿ ಚಾಲನೆಯನ್ನು ನೀಡಲಾಯಿತು. ಮಾರ್ಚ್ 22ರಿಂದ ಪ್ರಾರಂಭವಾಗಿ ಏಪ್ರಿಲ್ 6ಕ್ಕೆ ಕೊನೆಗೊಳ್ಳುವ ದೊಡ್ಡ ದೇವರ ಜಾತ್ರೆಗೆ ವಿಶೇಷವಾಗಿ ವಿಧಿವಿಧಾನಗಳನ್ನು ಕುರುಬ ಸಮುದಾಯದವರು ಪಾಲಿಸುವಂತೆ ಕರ್ನಾಟಕ, ಆಂಧ್ರ, ತಮಿಳುನಾಡುಗಳಲ್ಲಿ ನೆಲೆಸಿರುವ ಎಲ್ಲ ಸಮುದಾಯದ ಮನೆಗಳಿಗೂ ಕೂಡ ದೇವರ ಎತ್ತು ಭಂಡಾರ ಪೆಟ್ಟಿಗೆ ಪ್ರವೇಶ ಮಾಡುವ ಮುಖಾಂತರವಾಗಿ ದೇವರಿಗೆ ಗಡಿಯನ್ನು ಕಟ್ಟಲು ಇಂದು ವಿಧಿಕ್ತವಾಗಿ ಚಾಲನೆ ನೀಡಲಾಯಿತು. ಮತ್ತು ತಾವರೆಕೆರೆಯ ಶ್ರೀ ಶ್ರೀ ರಾಮೇಶ್ವರ ಸ್ವಾಮಿ ಸಮೇತಸ್ಯ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವರುಗಳ ದೊಡ್ಡ ಜಾತ್ರಾ ಮಹೋತ್ಸವ ಹಾಗೂ ಉತ್ಸವಗಳು ಷಷ್ಠಿ ಶ್ರೀ ವಿಜಯಾಭ್ಯುದಯ ಶ್ರೀಮನ್ ರೂಪಶಾಲಿ ವಾಂಶಕ ವರ್ಷಗಳು 1948ಕ್ಕೆ ಸರಿಯಾದ ಶ್ರೀ ಪರಾಭಾವನ ಸಂವತ್ಸರೆ ಚೈತ್ರ ಮಾಸೆ ಶುಕ್ಲಪಕ್ಷೆ ಶುದ್ಧ ಪಂಚಮಿ ದಿನಾಂಕ 22/3/2026ರಿಂದ ದಿನಾಂಕ 6/4/2026 ದೊಡ್ಡ ಜಾತ್ರಾ ಮಹೋತ್ಸವಗಳನ್ನು ನಡೆಯುವಂತೆ ಶ್ರೀ ದೇವರುಗಳ ಅನುಗ್ರಹ ಇರುವುದರಿಂದ ಭಗವತ್ಪ್ರಾರಾದ ತಾವುಗಳು ಈ ಮಹೋತ್ಸವಕ್ಕೆ ಆಗಮಿಸಿ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರುವ ಇಂತಿ ಅಮಿತಾನಂದ ಕಂದಳಿತ ಹೃದಯವಿಂದರಾಗಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು ತಾವು ಬನ್ನಿ ತಮ್ಮ ಕುಲಭಾಗವರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೆಂದು ಅರಸುವ ಎಲ್ಲ ಮೇಲದೇವರುಗಳ ಅಧ್ಯಕ್ಷರಾದ ಶ್ರೀ ಶ್ರೀ ಬೈರ್ತಿ BS ಸುರೇಶ್ ರವರು, ಸಚಿವರು, ನಗರಾಭಿವೃದ್ಧಿ ಸಚಿವರು, ಘನ ಕರ್ನಾಟಕ ಸರ್ಕಾರ, ಶ್ರೀ ಶ್ರೀ ಬೈರ್ತಿ BA ಬಸವರಾಜರವರು, ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು, KR ಪುರಂ ಕ್ಷೇತ್ರ ಗೌರವಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ನಂಜಪ್ಪನವರು, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮುಗುಬಾಳ ಗಡಿಗೇನಹಳ್ಳಿ ಸಮಕ್ಷಮದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ. ನನ್ನ ಹೆಸರು ಗೋವಿಂದರಾಜು ಅಂತ. ಈ ಊರು ಅಪ್ಸಂದ್ರ. ಈ ದೇವರಿಗೆ ತುಂಬಾ ಇತಿಹಾಸ ಇದೆ. ಒಂದೊಂದರಿಂದ ನಮ್ಮ ಎಲ್ಲಾ ಕುಲಬಾಂಧವರು ಬೈಲ್ತಿಯಿಂದ ಹಿಡಿದು ಈ ಕಡೆ ಕೋಲಾರದಿಂದ ಹಿಡಿದು ಈ ಕಡೆ ಮಾಸ್ತಿವರೆಗೂ ನಮ್ಮ ಕುಲಬಾಂಧವರು ಇದ್ದಾರೆ. ಅಪ್ಸಂದ್ರದಲ್ಲಿ ಬತ್ತೇಶ್ವರ ಸ್ವಾಮಿ, ರಾಮೇಶ್ವರ ಸ್ವಾಮಿ, ಈ 6 ದೇವರು ಒಕ್ಕೂಟ ಇಲ್ಲಿದೆ. ಪ್ರಥಮ ರಾಮೇಶ್ವರ ಸ್ವಾಮಿ ಅಂತ ತಾವರೆಕೆರೆಯಲ್ಲಿದೆ. ಅವರು ದೊಡ್ಡ ಜಾತ್ರೆ ದೇವರದನ್ನು. ಆದ್ರೆ ಈ 6 ದೇವರು ಕೂಟ ಮೊದಲು ಬಿದರಳ್ಳಿ ದೇವರು, 2ನೇದು ವಾಗಟ ದೇವರು, 3ನೇದು ಅಪ್ಸಂದ್ರ ಬತ್ತೇಶ್ವರ, 4ನೇದು ಒದಲೆ ಬತ್ತೇಶ್ವರ, 5ನೇದು ರಾಮೇಶ್ವರ ಅಂತ, ಸಿದ್ದೇಶ್ವರ ಅಂತ. ಇದಕ್ಕೆಲ್ಲ ಮೂಲಕರ್ತರು ರಾಮೇಶ್ವರ ದೇವರವರು. ಇವರು ಎಲ್ಲ ಒಕ್ಕೂಟ ಮಾಡಿಕೊಂಡು 11 ವರ್ಷಕ್ಕೆ ಒಂದ್ಸರಿ ದೇವರು ಮಾಡ್ತೀರಿ ನಾವು. ಇರಪ್ಪ ಮಾತಾಡ್ಬೇಡಂತೀರಪ್ಪ. 6 ದೇವರು ಒಕ್ಕೂಟ ಸೇರ್ಕೊಂಡು ಒಂದ್ಸರಿ ನಾವು 10 ವರ್ಷಕ್ಕೋ 8 ವರ್ಷಕ್ಕೋ ದೇವ್ರು ಮಾಡ್ತೀರಿ. ಇವತ್ತು ಪ್ರಥಮ ಮಾಡ್ಕೊಂಡಿದ್ದೀರಿ, ದೇವರು ಲಗ್ನ ಬರ್ಸಿದ್ದೀರಿ. ಇಲ್ಲಿಂದ ಆಚೆಕ ನಾವು ದೇವ್ರ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತಿಂದ ನಾವು ಭಂಡಾರ ಪೆಟ್ಟಿಗೆ ಪೂಜೆ ಮಾಡಿದ್ದೀರಿ. ಇವತ್ತಿಂದ ನಮ್ಮ ಕುಲಬಾಂಧವ್ರ ಹತ್ರ ಎಲ್ಲ ಹೋಗ್ತೀರಿ, ಶಿಸ್ತಾಗಿರ್ತಾರೆ. ಇವತ್ತಿಂದ ಯಾರು ನಾವು ನಾನ್ ವೆಜ್ ಅದೆಲ್ಲ ತಿನ್ನುವಂಥ ಕೆಲಸ ಮಾಡಲ್ಲ. ಇವತ್ತು ಎಲ್ಲ ಪ್ರಜೆಗಳನ್ನ ಮುಟ್ತದೆ ನಮ್ಮ ಭಂಡಾರ ಪೆಟ್ಟಿಗೆ ಹೋಗಿ. ಅಲ್ಲಿಂದ 22ನೇ ತಾರೀಕು 18 ಒಳೆ ಪೂಜೆ ಇರ್ತದೆ. 18 ಒಳೆ ಪೂಜೆ ಮುಗಿಸ್ಕೊಂಬಂದು ಬಿದರಳ್ಳಿಯಲ್ಲಿ 23ನೇ ತಾರೀಕು ಕೂಟುವ ಇರ್ತದೆ. 24ನೇ ತಾರೀಕು ಒಳೆ ಇರ್ತದೆ. ಅಲ್ಲಿಂದ ಒಳೆ ಪೂಜೆ ಮುಗಿಸಿ 25ನೇ ತಾರೀಕು ದೇವ್ರು ಕೊಡ್ತಾರೆ ಅಲ್ಲಿ. ಅಲ್ಲಿಂದ ವಾಗಟಕ್ಕೆ ಬರುತ್ತೆ. ವಾಗಟದಲ್ಲಿ ಕೂಟುವ ಆಗುತ್ತೆ. ಆ ಕೂಟವಾದ ಮಾರನೇ ದಿವಸ ಒಳೆ ಪೂಜೆ ಆಗುತ್ತೆ. ಅಲ್ಲಿ ಒಳೆ ಪೂಜೆ ಆಗಿ ಮಾರನೇ ದಿವಸ
ಇದಕ್ಕೆ ಬರುತ್ತೆ. 28ಕ್ಕೆ ಈ ಊರಿನಲ್ಲಿ ಕೂಟುವ ಆಗುತ್ತೆ. 29ಕ್ಕೆ ಒಳೆ ಪೂಜೆ ಆಗುತ್ತೆ. ಆಮೇಲೆ ಮಾರನೇ ದಿವಸ 30ನೇ ತಾರೀಕು ದೀಪ ಕೊಡ್ತಾರೆ. ಆಮೇಲೆ ತಾವರೆಕೆರೆ ಹತ್ರ ಹೋಗ್ತೀರಿ. ಇವರೆಲ್ಲ ದೇವರುಗಳು 6 ದೇವರು ತಾವರೆಕೆರೆ ಹೋಗ್ತೀರಿ. ತಾವರೆಕೆರೆಯಲ್ಲಿ 4 ದಿವಸ ಕೂಟ ಇರ್ತದೆ, 3 ದಿವಸ ಜಾತ್ರೆ ಇರ್ತದೆ. ನಮ್ಮ ಕಾರ್ಯಕ್ರಮ 23ನೇ ತಾರೀಕು ಜಾತ್ರೆ ಆರಂಭ ಆದರೆ 4, 5, 6 ಕ್ಲೋಸ್ ಆಗುತ್ತೆ. ಅಲ್ಲಿ ಗಂಟ 10 ಎಲ್ಲ ಕಡೆ ಜಾತ್ರೆ ಆಗುತ್ತೆ. ಹಾಲು ಮತದ ಕುಲ ದೇವರ ಜಾತ್ರೆ ಸುಮಾರು 23ನೇ ತಾರೀಕು ಸ್ಟಾರ್ಟ್ ಆಗಿ 6ನೇ ತಾರೀಕು ಕೊನೆಗೊಳ್ಳತಕ್ಕಂಥ ಕಾರ್ಯಕ್ರಮದ ಈ ಅಪ್ಸಂದ್ರದ ಮೂಲ ದೇವಸ್ಥಾನ 6 ದೇವರುಗಳ ಮೂಲ ಒಕ್ಕೂಟ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಬಂಡಾರಪೇಟೆಗೆ ಹೊರಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಬೈರತಿ ಸುರೇಶ್ ಅಣ್ಣರವರು, ಬೈರತಿ ಬಸವರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕುಲಗೌಡರುಗಳು, ಎಲ್ಲ ಯಜಮಾನರುಗಳು, ಈ ದೇವಸ್ಥಾನದ ಟ್ರಸ್ಟಿನ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯಾಧ್ಯಕ್ಷರು ಸಮೇತ ಸೇರಿ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಎಲ್ಲ 6 ದೇವರುಗಳ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ 23 ತಾರೀಕು ಮೊದಲು ಸ್ಟಾರ್ಟ್ ಆಗತಕ್ಕಂಥ ಕಾರ್ಯಕ್ರಮ 6ನೇ ತಾರೀಕು ಕೊನೆ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಿಷ್ಠೆಯಿಂದ ಯಾವುದೇ ದೇವರುಗಳ ಐನವರುಗಳು ಹೇಳ್ದಂಗೆ ನಮ್ಮ ಎಲ್ಲ 6 ದೇವರುಗಳ ಬುಡಕಟ್ಟು ಜನಾಂಗದವರು ನಾವೆಲ್ಲರೂ ಶ್ರದ್ಧೆ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ಪ್ರತಿ ಯಾವ ಜಾತ್ರೆಗಳು ನಡೆದಾಗ ಕಾರ್ಯಕ್ರಮ ಹೆಂಗೆ ಹಮ್ಮಿಕೊಳ್ತಿದ್ವಿ ಅದೇ ರೀತಿಯಲ್ಲಿ ಈಗೂನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಈ ಎಲ್ಲ ಕುಲ ಬಾಂಧವರನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಬೈರ್ತಿ ಇವ್ರ ನೇತೃತ್ವದಲ್ಲಿ ಇವ್ರು ದೊಡ್ಡವರು, ಇವ್ರನ್ನ ಮುಂದಿಟ್ಕೊಂಡು ನಾವು ಕಾರ್ಯಕ್ರಮಗಳು ಮಾಡ್ತೀರಿ. ನಾವೆಲ್ಲ ಹುಡುಗರಿದ್ದೀರಿ. ಇವರು ಸ್ವಲ್ಪ ಹಳಬರಿದ್ದಾರೆ. ನಮಗೆ 6 ದೇವರಿಗೆ ಮೂಲ ಕರ್ತರು ಮಂಜಣ್ಣು, ನಮ್ಮ ಪುಟ್ಟಣ್ಣು, ಪುಟ್ಟ ವೆಂಕಟರಾಮಣ್ಣು ಅಂತ ಬೈರ್ತಿ, ಮಂಜುನಾಥು, BA ಗಣೇಶು, ಅಶೋಕ್ ಅಂತ ಬೈರ್ತಿನ ಅಶೋಕ್ ಅಂತ ಇವರೆಲ್ಲ ನಮ್ಮ ಕೋಆಪರೇಟ್ ಮಾಡಿ ಈ ದೇವಸ್ಥಾನ ಹೊಸದಾಗಿ ನಿರ್ಮಿಸಿದ್ದಕ್ಕೆ ಇವರೆಲ್ಲ ಬಹಳಷ್ಟು ಮಾಡಿದ್ದಾರೆ. ನಮ್ಮ ನಾರಾಯಣ ಸ್ವಾಮಿ, ನಮ್ಮ ದೇವರಾಜ್ ಅಂತ ಅವರು, ರಾಮೇದೇವ್ರ ಇವರು, ಬೋಳಪ್ಪ ಅಂತ, ಆಲ್ ವೆಂಕಟೇಶ್ ಅಂತ, ಬೋಳಪ್ಪ ಅಂತ ಇದೇ ಊರಿನವರಾದವರು ಇವರು. ಇವರಂತೂ ಬಹಳ ಕಷ್ಟಪಟ್ಟು ನಮ್ಮ ನಾರಾಯಣ ಸ್ವಾಮಿ, ಆಲ್ ವೆಂಕಟೇಶು, ಕರಿನಾಗಪ್ಪನವರು, ಎಳೆಪ್ಪನವರು, ಗಡ್ಗೆನಹಳ್ಳಿಯವರು, ಗಡ್ಗೆನಹಳ್ಳಿ ನಂಜಪ್ಪನವರು, ಇದೆಲ್ಲ ನಂಜಪ್ಪನವರು, ಇವರೆಲ್ಲ 1973ರಲ್ಲಿ ದೇವಸ್ಥಾನ ಬೇರೆ ಕಡೆ ಇತ್ತು. ಅಲ್ಲಿಂದ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ರು. ಈ ಜಾಗ ಕೊಟ್ಟವರು ಮಾಳೇರು ಮುನಿಯಪ್ಪನು ಅಂತ ಇವರ ತಾತವರು. ಇವರು ಕೊಡುಗೆ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕೊಡುಗೆ ಕೊಟ್ಟಾದ್ಮೇಲೆ ನಮ್ಮೂರಾದವರು ದೊಡ್ಡವರು ಯಡಪ್ಪನವರು, ನಮ್ಮ ವಾಕಿಟ ದೇವರವರು ಕರಿನಾಗಪ್ಪನವರು, ಇನ್ನೂ ಹಲವಾರು ನಮ್ಮ ದೇವರಾಜ್ ಅವರು ರಾಮೇದೇವರವರು, ನಮ್ಮ ಕುರುಬರಳ್ಳಿ ಕೆಂಪಣ್ಣ ಅಂತ ನಮ್ಮ ಅಣ್ಣತಮ್ಮಂದ್ರವರು, ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಮುಖಂಡರವರು, ಇವರೆಲ್ಲ ಸಮ್ಮುಖದಲ್ಲಿ ಈ ದೇವಸ್ಥಾನ ಮಾಡಿದ್ದಾರೆ. ಇವತ್ತಿಂದ ದೇವರುಗಳಿಗೆ ಲಗ್ನ ಕಟ್ಟಿದ್ದೀರಿ. ದೇವರು ಚೆನ್ನಾಗಾಗುತ್ತೆ. ಇದೆ ನಮ್ಮ ಕುಲ ಬಾಂಧವರ ಇದು.